ಗುರುವಾರದ ದಿನದಂದು ಕೆಲವರು ವಿಷ್ಣುವನ್ನ, ಸಾಯಿಬಾಬಾರನ್ನ ಪೂಜಿಸಿದರೆ ಇನ್ನೂ ಹೆಚ್ಚಿನವರು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಪೂಜಿಸ್ತಾರೆ. ವಾರ ಬಂತಮ್ಮ, ಗುರುವಾರ ಬಂತಮ್ಮ, ಗುರುರಾಯರ ವಾರ ಬಂತಮ್ಮ ಅನ್ನೋ ಮಾತಿದೆ. ರಾಯರಿಗೆ ಗುರುವಾರ ಯಾಕೆ ಶ್ರೇಷ್ಠ, ರಾಯರನ್ನ ಪೂಜಿಸೋದು ಹೇಗೆ ಅನ್ನೋದನ್ನ ಈ ಯಮಣ್ಣ ಭಟ್ಟ ಮತ್ತು ಗೋಪಿಕಾಂಬರಿಗೆ ಜನಿಸಿದ ರಾಘವೇಂದ್ರ ಸ್ವಾಮಿಗಳನ್ನ ಕೆಲವೊಮ್ಮೆ ವೆಂಕಟೇಶ್ವರರ ಗೌರವಾರ್ಥ ವೆಂಕಟಾಚಾರ್ಯ ಅಂತಲೂ ಕರೀತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಂಭಿಕ ಶಿಕ್ಷಣ ಮುಗಿಯುತ್ತಿದ್ದ ಹಾಗೆ ಅವರನ್ನ ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸಲಾಯಿತು. ನಂತರ ವೆಂಕಟನಾಥರು ಸರಸ್ವತಿ ಬಾಯಿ ಅನ್ನೋರನ್ನ ವಿವಾಹವಾದರು. ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು. ನಂತರ ಇವರ ಕುಟುಂಬ ಕುಂಭಕೋಣಂಗೆ ಸ್ಥಳಾಂತರಗೊಂಡಿತು. ಶ್ರೀಮಠದಲ್ಲಿ ವೆಂಕಟನಾಥರು ಸುಧೀಂದ್ರ ತೀರ್ಥರ ಅಡಿಯಲ್ಲಿ ಅಧ್ಯಯನ ಮಾಡಿದರು. ಅವರಿಗಿಂತ ಹಳೆಯ ವಿದ್ವಾಂಸರ ಬಳಿ ನಿರಂತರವಾಗಿ ಚರ್ಚೆಗಳಲ್ಲಿ ಗೆಲುವನ್ನು ಸಾಧಿಸಿದರು. ಅವರನ್ನ ಸಂಸ್ಕೃತ ಮತ್ತು ಪ್ರಾಚೀನ ವೈದಿಕ ಗ್ರಂಥಗಳ ಶಿಕ್ಷಕ ಅಂತಲೂ ಕರೆಯಲಾಗ್ತಾ ಇತ್ತು. ನಂತರ 1614ರಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಅನ್ನೋ ಹೆಸರನ್ನ ಸ್ವೀಕರಿಸಿದರು ಮತ್ತು 1621ರಲ್ಲಿ ರಾಘವೇಂದ್ರ ತೀರ್ಥರು ತಮ್ಮ ಗುರು ಸುಧೀಂದ್ರ ತೀರ್ಥರ ನಂತರ ಶ್ರೀಮಠದ ಮುಖ್ಯಸ್ಥರಾಗಿ 1621ರಿಂದ 1671ರವರೆಗೆ ಸೇವೆ ಸಲ್ಲಿಸಿದರು. ಇಂಥ ರಾಯರಿಗೆ ತಾವು ಹುಟ್ಟಿದ ದಿನವಾದ ಗುರುವಾರದ ದಿನ ಶ್ರೇಷ್ಠವಾದ ದಿನ ಅಂತ ಭಕ್ತರು ಭಾವಿಸ್ತಾರೆ. ರಾಯರ ಮೂಲ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ಅನ್ನೋ ನಂಬಿಕೆ ಇದೆ. ಈ ಮೂಲ ಮಂತ್ರ ಶ್ರೀ ರಾಘವೇಂದ್ರರ ಆಶೀರ್ವಾದವನ್ನು ಪಡೆಯೋದಿಕ್ಕೆ ಅತ್ಯಂತ ಶಕ್ತಿಯುತವಾದ ಮಂತ್ರ ಅಂತ ಹೇಳಲಾಗುತ್ತೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನ ಜಪಿಸಬಹುದು. ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನ ಪ್ರಾರಂಭಿಸೋಕೆ ಶುಕ್ಲ ಪಕ್ಷದ ಗುರುವಾರ ಅಥವಾ ಪುಷ್ಯ ನಕ್ಷತ್ರವಿರೋ ಗುರುವಾರ ಶ್ರೇಷ್ಠ ಅನ್ನೋ ನಂಬಿಕೆ ಇದೆ. ಸೂರ್ಯೋದಯಕ್ಕೂ 48 ನಿಮಿಷದಿಂದ 1 ಗಂಟೆ ಮೊದಲು ಸಾಮಾನ್ಯವಾಗಿ ಈ ಜಪ ಅನುಷ್ಠಾನ ಮಾಡಲಾಗುತ್ತೆ. ಮಂತ್ರವನ್ನ ಅವರ ಸಮಯ ಮತ್ತು ಶಕ್ತಿಗೆ ಅನುಸಾರವಾಗಿ 9, 11, 21 ಅಥವಾ 108 ಬಾರಿ ಪಠಿಸಬಹುದು. ಯಾವುದೇ ಲಿಂಗ ಮತ್ತು ವಯಸ್ಸಿನ ಭೇದ ಭಾವವಿಲ್ಲದೆ ಯಾರು ಬೇಕಾದರೂ ಈ ಮಂತ್ರವನ್ನ ಪಠಿಸಬಹುದು. ಹುಟ್ಟು, ಸಾವು ಮತ್ತು ಇತರ ಅಶೌಚ ಹೊಂದಿದವರು ಆ ದಿನಗಳಲ್ಲಿ ಈ ಮಂತ್ರ ಪಠಿಸಬಹುದು ಅಂತ ಹೇಳಲಾಗುತ್ತೆ. ಈ ಮಂತ್ರಸಿದ್ಧಿ ಪಡೆಯೋಕೆ 48 ದಿನಗಳವರೆಗೆ ದಿನಕ್ಕೆ 1008 ಬಾರಿ ಮೂಲ ಮಂತ್ರ ಪಠಿಸಬೇಕು ಅಂತ ಹೇಳಲಾಗುತ್ತೆ. ಇನ್ನು ರಾಯರ ಪೂಜೆಯ ವಿಧಾನ ಅತ್ಯಂತ ಸರಳವಾಗಿದೆ. ಶ್ರೀ ರಾಘವೇಂದ್ರರ ಫೋಟೋ ಅಥವಾ ಯಂತ್ರವನ್ನ ಬಳಸೋದರ ಮೂಲಕ ಅವರನ್ನ ಪೂಜಿಸಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರತಿಮೆಯನ್ನು ಬಳಸಬಹುದು. ಶ್ರೀ ಗುರುರಾಯರ ಪೂಜೆ ಸರಳವಾದರೂ ಸ್ವಚ್ಛವಾಗಿರಬೇಕು. 6 ಗುರುವಾರಗಳವರೆಗೆ ಸ್ವಾಮಿಯನ್ನ ಪೂಜಿಸಿ 7ನೇ ಗುರುವಾರ ಪೂಜೆಯನ್ನ ಸಮಾಪ್ತಿ ಮಾಡಬೇಕು. ಗುರುವಾರ ಮುಂಜಾನೆ ಬೇಗನೆ ಎದ್ದು ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಮರದ ಮಣೆ ಇಟ್ಟು ಮಣೆಯನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ರಂಗೋಲಿಯನ್ನ ಹಾಕಿ ಅದರ ಮೇಲೆ ಸ್ವಚ್ಛಗೊಳಿಸಿದ ರಾಯರ ಮೂರ್ತಿ ಅಥವಾ ಫೋಟೋವನ್ನ ಇಟ್ಟು ಕುಂಕುಮ ಗಂಧವನ್ನ ಹಚ್ಚಿ ನಂತರ ತುಳಸಿ ಹಾರವನ್ನ ಇನ್ನಿತರ ಹೂಗಳ ಹಾರವನ್ನ ಅರ್ಪಿಸಿ ಸಾಮಾನ್ಯ ದೇವರ ಪೂಜೆ ಮಾಡುವಂತೆಯೇ ಆರತಿ ನೈವೇದ್ಯಗಳೊಂದಿಗೆ ರಾಯರ ಪೂಜೆ ಮಾಡಬಹುದು. ರಾಯರ ಫೋಟೋದ ಮುಂದೆ 5 ಮುಖದ ದೀಪವನ್ನ ಬೆಳಗಿಸೋದು ಶ್ರೇಷ್ಠ ಅನ್ನೋ ನಂಬಿಕೆ ಇದೆ. ಉತ್ತಮ ಹಣ್ಣುಗಳು, ತೆಂಗಿನಕಾಯಿ, ವೀಳ್ಯದೆಲೆ ಮತ್ತು ಅಡಿಕೆ ಇತ್ಯಾದಿಗಳನ್ನು ಇಡಬಹುದು. ಮುಖ್ಯವಾಗಿ ರಾಯರ ಪೂಜೆಯಲ್ಲಿ ಶುದ್ಧ ಅರಿಶಿಣ ಬಳಸೋ ವಾಡಿಕೆ ಇದೆ. ರಾಯರನ್ನ ಪೂಜಿಸುವ ಮುನ್ನ ಗಣೇಶನನ್ನ ಪೂಜಿಸಿ ಅವನಿಗೂ ಪ್ರತ್ಯೇಕವಾಗಿ ಹೂವು ಹಣ್ಣುಗಳನ್ನು ಅರ್ಪಿಸಿ ನಂತರ ರಾಯರ ಮುಂದೆ ಕೂತು ಮನಸ್ಸಿನಲ್ಲಿನ ಆಸೆಗಳನ್ನು ಈಡೇರುವಂತೆ ಪ್ರಾರ್ಥಿಸಿ ಧೂಪ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ಸುಮಾರು 2 ರಿಂದ 3 ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ನಮ್ಮ ಕೈಯಲ್ಲಿ ಮುಚ್ಚಿ ರಾಯರಿಗೆ 11 ಪ್ರದಕ್ಷಿಣೆಯನ್ನು ಹಾಕಿ. ಪ್ರದಕ್ಷಿಣೆ ಹಾಕುವಾಗ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಮಂತ್ರ ಪಠಿಸಬೇಕು. ಪ್ರದಕ್ಷಿಣೆ ಮುಗಿಸಿದ ನಂತರ ಶ್ರೀ ರಾಘವೇಂದ್ರರ ಮೇಲೆ ತಮ್ಮ ಕೈಯಲ್ಲಿರೋ ತುಳಸಿಯನ್ನ ಅರ್ಪಿಸಿ ಪ್ರಾರ್ಥನೆ ಮಾಡಿ. ರಾಘವೇಂದ್ರ ಪೂಜೆಯನ್ನ ವ್ರತವಾಗಿ ಮಾಡುವುದಿದ್ದರೆ ಕೇವಲ ಮಧ್ಯಾಹ್ನ 1 ಬಾರಿ ಆಹಾರವನ್ನು ತೆಗೆದುಕೊಂಡು ರಾತ್ರಿಯಲ್ಲಿ ಕೆಲವು ಹಣ್ಣುಗಳು ಮತ್ತು ಹಾಲನ್ನು ಮಾತ್ರ ಸೇವಿಸಬೇಕು.
ಮಲಗುವ ಚಾಪೆಯನ್ನ ಅಥವಾ ಮಂಚವನ್ನ ಬಳಸಬಾರದು ಅಂತ ತಿಳಿದ ಆಚಾರ್ಯರು ಹೇಳ್ತಾರೆ. ಮೇಲಿನ ಪೂಜಾ ವಿಧಾನಗಳನ್ನ ಮತ್ತು ಮಂತ್ರವನ್ನ ಪ್ರಾಮಾಣಿಕವಾಗಿ ಮತ್ತು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಮಾರ್ಗವನ್ನ, ಯಶಸ್ಸನ್ನ ನೋಡಬಹುದು.